ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿ ಬೇಸಿಕ್ ವಾಸ್ತು ಬಗ್ಗೆ ಹಲವು ಜನ ನನಗೆ ಕಮೆಂಟ್ನ ಮಾಡ್ತಾಯಿದ್ರು. ಸ್ವಲ್ಪ ಸರ್ ಬೇಸಿಕ್ ವಾಸ್ತು ಒಂದು ಮನೆಯಲ್ಲಿ ಏನೇನು ಇರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ನ ಹೇಳಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಇವತ್ತಿನ ಏನು ನೋಡೋಣ ಅಂದರೆ ಬೇಸಿಕ್ ವಾಸ್ತು ಬಗ್ಗೆ ನೋಡೋಣ. ಓಕೆ, ಇವಾಗ ಫಸ್ಟ್ ಒಂದು ಮನೆಯ ಪ್ಲ್ಯಾನನ್ನು ನಾವು ಹಾಕೊಳ್ಳೋಣ. ಓಕೆ, ಇದು ಬಂದು ನಿಮ್ಮ ಒಂದು ಪ್ಲಾಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಓಕೆ, ರ್ಯಾಂಡಮ್ ಆಗಿ ಒಂದು ಸೈಜನ್ನ ನಾನು ತೊಗೊಂಡಿದ್ದೀನಿ. ಇದೊಂದು ಪ್ಲಾಟ್ ಅಂತ ಅಂದ್ಕೊಳ್ಳೋಣ. ಓಕೆ, ಇವಾಗ ಇದರ ಸೆಂಟರ್ನ ಫಸ್ಟು ನಿಮ್ಮ ಪ್ಲಾಟ್ನ ಸೆಂಟರ್ ಹೆಂಗೆ ತೊಗೊಳ್ಳೋದು ಅಂದರೆ ನೋಡಿ, ಈ ಮೂಲೆಗಳನ್ನು ಏನಿದೆಯಲ್ಲ ಅದನ್ನು ಫಸ್ಟು ನಾವು ಕ್ರಾಸ್ ಮಾಡ್ಕೊಳ್ಳೋಣ. ಈ ಸೆಂಟರ್ ಪಾಯಿಂಟ್ ಏನಿದೆಯಲ್ಲ ಇದನ್ನೇ ನಾವು ನಿಮ್ಮ ಪ್ಲಾಟ್ನ ಸೆಂಟರ್ ಅಂತ ಕರೆಯೋದು. ಇದನ್ನೇ ನಾವು ಬ್ರಹ್ಮಸ್ಥಾನ ಅಂತ ಹೇಳಿ ಕರಿತೀವಿ. ಇವಾಗ ಡೈರೆಕ್ಷನ್ಸ್ಗಳನ್ನು ಹಾಕೊಳ್ಳೋಣ. ಓಕೆ, ಈ ಕಡೆ ಬಂದು ನಮಗೆ ಈಸ್ಟ್ ಅಂದರೆ ಪೂರ್ವ ಬರುತ್ತೆ, ಈ ಕಡೆ ಬಂದು ನಮಗೆ ವೆಸ್ಟ್ ಬರುತ್ತೆ, ಈ ಕಡೆ ಬಂದು ನಾರ್ತ್, ಈ ಕಡೆ ಬಂದು ಸೌತ್. ಓಕೆ, ಇವಾಗ ಮತ್ತೆ ಇದರೊಳಗಡೆ ಇನ್ನೂ 4 ದಿಕ್ಕುಗಳು ಬರ್ತವೆ. ಅವುಗಳನ್ನು ಕೂಡ ಹಾಕೊಳ್ಳೋಣ. ಫಸ್ಟ್ ಒಂದು ಬರೋದು ನಮಗೆ ಆಗ್ನೇಯ ಬರುತ್ತೆ. ನೋಡಿ, ಇದು ಬಂದು ನಮಗೆ ಆಗ್ನೇಯ. ಓಕೆ, ಇದು ಬಂದು ನಮಗೆ ನೈಋತ್ಯ. ಇದು ಬಂದು ನಮಗೆ ವಾಯವ್ಯ. ಇದು ಬಂದು ನಮಗೆ ಈಶಾನ್ಯ. ಈ ರೀತಿಯಾಗಿ 4 ಭಾಗಗಳು, 4 ಪ್ರಮುಖ ದಿಕ್ಕುಗಳು ಹಾಗೂ 4 ಉಪದಿಕ್ಕುಗಳು ಅಂತ ಕರಿಬೋದು ನೀವು ಇವನ್ನ. ಹಾಗಿದ್ರೆ ಒಂದೊಂದಾಗಿ ಯಾವ ದಿಕ್ಕಿನಲ್ಲಿ ಯಾವ್ಯಾವ ಒಂದು ಬೆಡ್ರೂಮ್ ಆಗಿರ್ಬೋದು ಅಥವಾ ಗಾರ್ಡನ್ನು, ಡೈನಿಂಗ್ ಹಾಲು, ಇವನ್ನ ಯಾವ್ಯಾವ ಜಾಗದಲ್ಲಿ ಕೊಡಬೇಕು ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಫಸ್ಟ್ ಒಂದು ಬರೋದು ನಾನು ಈಶಾನ್ಯದಿಂದ ಶುರು ಮಾಡ್ತೀನಿ. ಈಶಾನ್ಯದಲ್ಲಿ ನೀವು ಏನೇನು ಕೊಡಬಹುದು ಅಂತ ಹೇಳೋದಾದರೆ ನೋಡಿ, ಫಸ್ಟ್ ಒಂದು ಬರೋದು ಇಲ್ಲೇ ಬರೆಯೋಣ. ಇಲ್ಲಿ ಬಂದು ನಿಮಗೆ ನೋಡಿ ಬೋರ್ವೆಲ್ನ ಕೊಡ್ಬೋದು. ಓಕೆ, ಫಸ್ಟ್ ಒಂದು ಬರೋದು ಬೋರ್ವೆಲ್. ಅದಾದ ನಂತರ ನೀವು ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ನ ಕೊಡ್ತೀರಾ ಅಂತಂದರೆ ನೋಡಿ, ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಬರುತ್ತಲ್ಲ, ಅದನ್ನು ಕೂಡ ಕೊಡ್ಬೋದು. ಅದಾದ ನಂತರ ಲಿವಿಂಗ್ ರೂಮ್ ಏನು ಹೇಳಿ, ಲಿವಿಂಗ್ ರೂಮ್ನ ಕೊಡ್ಬೋದು. ಇದಾದ ನಂತರ ನೀವು ಗಾರ್ಡನ್ಗೂ ಕೂಡ ಇಲ್ಲಿ ಜಾಗವನ್ನು ಮಾಡ್ಕೋಬಹುದು. ಓಕೆ, ಇದಾದ ನಂತರ ಡೈನಿಂಗ್ ಹಾಲ್, ಡೈನಿಂಗ್ನ ಕೊಡ್ಬೋದು. ಅದಾದ ನಂತರ ಪಾರ್ಕಿಂಗ್ ನೋಡಿ, ಮೇಯ್ನಾಗಿ ಪಾರ್ಕಿಂಗ್ ಕೂಡ ಈ ಸ್ಥಳವನ್ನು ನೀವು ಯುಟಿಲೈಸ್ ಮಾಡ್ಕೋಬೋದು. ಹಾಗಾದರೆ ಈ ಒಂದು ಜಾಗದಲ್ಲಿ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ಯಾವುದನ್ನೆಲ್ಲ ಕೊಡೋದಕ್ಕೆ ಬರೋದಿಲ್ಲ ಅಂತಂದರೆ ಫಸ್ಟ್ ಒಂದು ಬರೋದು ನೋಡಿ ಸ್ಟೇರ್ ಕೇಸ್. ಓಕೆ, ಫಸ್ಟ್ ಒಂದು ಬರೋದು ಸ್ಟೇರ್ ಕೇಸ್ ಬೇಡ. ಅದಾದ ನಂತರ ಸೆಪ್ಟಿಕ್ ಟ್ಯಾಂಕ್, ಇನ್ನು ಸೆಪ್ಟಿಕ್ ಟ್ಯಾಂಕ್ ಬರುತ್ತೆ, ಇದು ಕೂಡ ಈ ಜಾಗದಲ್ಲಿ ಬೇಡ. ಇದಾದ ನಂತರ ನಾವು ಆಗ್ನೇಯ ಕಡೆ ಹೋಗೋಣ. ಓಕೆ, ಆಗ್ನೇಯ ದಿಕ್ಕಿನಲ್ಲಿ ಏನೇನು ಬರುತ್ತೆ, ಏನೇನು ಕೊಡಬಹುದು ಅಂತ ನೋಡೋದಾದರೆ ಫಸ್ಟ್ ಒಂದು ಬರೋದು ಕಿಚನ್. ಅಗ್ನಿ ಮೂಲೆ ಅಲ್ವಾ, ಕಿಚನ್ಗೆ ಇದು ತುಂಬ ಒಳ್ಳೆಯ ಜಾಗ. ಓಕೆ, ಕಿಚನ್ನ ಕೊಡ್ಬೋದು. ಅದಾದ ನಂತರ ಡೈನಿಂಗ್. ಓಕೆ, ನೀವು ಡೈನಿಂಗ್ನ ಕೊಡ್ಬೋದು. ಅದಾದ ನಂತರ ಸ್ಟೋರ್ ರೂಮ್ ಕೊಡ್ತೀರಾ ಅಂದರೆ ಅದು ಕೂಡ ಓಕೆ, ಅದು ಕೂಡ ನಡೆಯುತ್ತೆ. ಅದಾದ ನಂತರ
ನೋಡಿ ಸ್ಟೇರ್ ಕೇಸ್ನ ಕೂಡ ನೀವು ಪ್ರೊವೈಡ್ ಮಾಡಬಹುದು. ಓಕೆ, ಇನ್ನು ಕೆಲವೊಂದನ್ನು ನಾವು ಸೆಕೆಂಡ್ ವಾಸ್ತು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಸೈಟ್ನ ಅಳತೆ ತುಂಬ ಚಿಕ್ಕದಾಗಿದ್ದು ನೀವು ಅಡ್ಜಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ಉತ್ತಮ ಅನ್ನೋದಕ್ಕಿಂತ ಸಾಧಾರಣ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಇಲ್ಲಿ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡ್ಬೋದು. ಅದು ನಾನು ಹೇಳ್ತಾ ಇರೋದು ಇದು ಸೆಕೆಂಡ್ ವಾಸ್ತು. ಓಕೆ, ಇಲ್ಲಿ ಕೊಡಬಹುದು ಸಾಧಾರಣ ಅನ್ನೋ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. ಟಾಯ್ಲೆಟ್ ಕೊಡ್ಬೋದು ಅಥವಾ ಬಾತ್ರೂಮ್. ಓಕೆ, ಆದರೆ ಹೆಚ್ಚಾನೆಚ್ಚು ಇದನ್ನು ನೀವು ಸೆಕೆಂಡ್ ಆಪ್ಷನ್ ಆಗಿ ಇಟ್ಕೊಳ್ಳಿ. ಸೊ ಇದನ್ನು ನೀವು ಫಸ್ಟ್ ಆಪ್ಷನಲ್ಲಿ ಇಟ್ಕೋಬೋದು. ಸೊ ಇದಾದ ನಂತರ ನೈಋತ್ಯದಲ್ಲಿ ಏನೆಲ್ಲ ನೀವು ಪ್ರೊವೈಡ್ ಮಾಡಬಹುದು ಅಂತ ಹೇಳೋದಾದರೆ ನೋಡಿ, ಫಸ್ಟ್ ಒನ್ ಬರೋದು ಮಕ್ಕಳ ಒಂದು ಬೆಡ್ರೂಮ್. ಓಕೆ, ಸೊ ಇಲ್ಲಿ ಬರೆಯೋಣ ಕಿಡ್ಸ್ ಬೆಡ್ರೂಮ್. ಓಕೆ, ಕಿಡ್ಸ್ ಬೆಡ್ರೂಮ್ ಮಾಡ್ಕೋಬೋದು. ಮಾಸ್ಟರ್ ಬೆಡ್ರೂಮ್ ಮಾಡ್ತೀರಾ ಅಂತಂದರೆ ಅದು ಕೂಡ ನಡೆಯುತ್ತೆ. ಓಕೆ, ಮಾಸ್ಟರ್ ಬೆಡ್ರೂಮ್, ಸೊ ಅದು ಕೂಡ ನಡೆಯುತ್ತೆ. ಬಾತ್ರೂಮ್ಗೆ ಅವಕಾಶವನ್ನು ನೀವು ಕೊಡ್ಬೋದು. ಓಕೆ, ಬಾತ್ರೂಮ್ ಆಗಿರ್ಬೋದು. ಸ್ಟೇರ್ ಕೇಸ್ ಕೊಡ್ತೀರಾ ಅಂದರೆ ಅದು ಕೂಡ ಸೊ ನಡೆಯುತ್ತೆ. ಓಕೆ, ಇಷ್ಟನ್ನು ನೀವು ಕೊಡ್ಬೋದು ಸ್ನೇಹಿತರೆ. ಸೊ ಅಟ್ಯಾಚ್ಡ್ ಟಾಯ್ಲೆಟ್ ಕೂಡ ನೀವು ಇಲ್ಲಿ ಕೊಡ್ಬೋದು. ಓಕೆ, ಅದನ್ನು ಕೂಡ ಬಿಡೋಣ ಟಾಯ್ಲೆಟ್. ಓಕೆ, ಸೊ ಇನ್ನು ಲಾಸ್ಟ್ ಒನ್ ಉಳಿದಿರುವಂಥದ್ದು ನಮಗೆ ವಾಯವ್ಯ. ನೋಡಿ, ಇದಕ್ಕೆ 100% ವಾಸ್ತು ಆಮೇಲೆ ಕೂಡ ನೋಡೋಣ ಯಾವ್ಯಾವ ದಿಕ್ಕಿಗೆ ಯಾವುದು ತುಂಬ ಪ್ರಾಶಸ್ತ್ಯವಾಗಿದೆ 100% ವಾಸ್ತು ಅಂತ ನೋಡೋಣ. ಅದನ್ನು ಕೂಡ ನಾವು ಲಾಸ್ಟಲ್ಲಿ ನೋಡೋಣ. ಫಸ್ಟು ವಾಯವ್ಯದಲ್ಲಿ ಏನೆಲ್ಲ ಕೊಡಬಹುದು ಅಂತ ನೋಡೋದಾದರೆ ನೋಡಿ, ಫಸ್ಟ್ ಒಂದು ಬರೋದು ಟಾಯ್ಲೆಟ್. ಇಲ್ಲಿ ಬರೆಯೋಣ, ಐ ಥಿಂಕ್ ಕಾಣಿಸ್ಕೊಳ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಟಾಯ್ಲೆಟ್ ಕೊಡ್ಬೋದು. ಅದಾದ ನಂತರ ಸೆಪ್ಟಿಕ್ ಟ್ಯಾಂಕ್, ಸೊ ಅದನ್ನು ಕೂಡ ನೀವು ಕೊಡ್ಬೋದು. ಅದಾದ ನಂತರ ಸ್ಟೇರ್ ಕೇಸ್ಗೆ ಅವಕಾಶ ಇದೆ ಇಲ್ಲಿ. ಓಕೆ, ಸೊ ಸ್ಟೇರ್ ಕೇಸ್ ಕೊಡ್ಬೋದು ನೀವೇನಿದ್ರು. ಓಕೆ, ಗೆಸ್ಟ್ ಬೆಡ್ರೂಮ್ ಮಾಡ್ತೀರಾ ಅಂತಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ನೋಡಿ, ಇಲ್ಲಿ ಬರಿತಾ ಇದ್ದೀನಿ ಗೆಸ್ಟ್. ಓಕೆ, ಗೆಸ್ಟ್ ಬೆಡ್ರೂಮ್ಗೆ ಇಲ್ಲಿ ಅವಕಾಶ ಇದೆ. ಇನ್ನು ಆಗ್ನೇಯದಿಂದ ನಾವು ನೋಡ್ತಾ ಹೋಗೋಣ. ಸೊ ಆಗ್ನೇಯದಿಂದ ಯಾವ್ಯಾವುದು ತುಂಬಾ 100% ವಾಸ್ತುಗೆ ತುಂಬ ಸೂಕ್ತ ಈ ಜಾಗದಲ್ಲಿ ಈ ಒಂದು ಪ್ರೊವೈಡ್ ಮಾಡಿರೋದಂತೂ, ಅಂದರೆ ಈ ಒಂದು ಜಾಗವನ್ನು ಇದಕ್ಕಾಗಿ ನಾವು ಮೀಸಲಾಗಿ ಇಟ್ಟಿರೋದು ತುಂಬ ಪ್ರಾಶಸ್ತ್ಯ ಅಂತ ಅನ್ನೋದಾದರೆ ನೋಡಿ, ಅಗ್ನಿಮೂಲೆ. ಹೌದಾ, ಇಲ್ಲಿ ಕಿಚನ್ ಏನಿದೆಯಲ್ಲ ಅಗ್ನಿಮೂಲೆ ಅಂದರೆ ಸೊ ಯಾವಾಗಲೂ ಅಗ್ನಿ ಉರಿತಾ ಇರುತ್ತೆ. ಸೊ ಕಿಚನ್ ತುಂಬ ಒಳ್ಳೆಯದು. ಅದಾದ ನಂತರ ನೋಡಿ, ನೈಋತ್ಯಕ್ಕೆ ಬಂದರೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಏನು ಬರುತ್ತೆ ಅದು ತುಂಬ ಒಳ್ಳೆಯ ಜಾಗ. ವಾಯವ್ಯದಲ್ಲಿ ಅಗೇನ್ ಟಾಯ್ಲೆಟ್. ಓಕೆ, ಆ್ಯಂಡ್ ಈ ಕಡೆ ಬಂದರೆ ನೋಡಿ ಬೋರ್ವೆಲ್ ಆಗಿರ್ಬೋದು. ಸೊ ಇವೆಲ್ಲ ಬೋರ್ವೆಲ್ ಆಗಿರ್ಬೋದು. ಅದಾದ ನಂತರ ಇದಕ್ಕೆ ಮೇನ್ ಇನ್ನೊಂದಾಗಿ ಬಿಟ್ವಿ ಪೂಜಾ ರೂಮ್, ಈಶಾನ್ಯ ಅಲ್ವಾ. ಸೊ ಪೂಜಾ ರೂಮ್ ಕೂಡ ಸೊ ತುಂಬ ಒಳ್ಳೆಯ ರೂಮ್ ಮಾಡೋದಕ್ಕೆ ಒಂದು ಒಳ್ಳೆಯ ಜಾಗ ಇದು. ಓಕೆ, ಸೊ ಇವೆಲ್ಲ ನಮಗೆ 100% ಒಳ್ಳೆಯ ಸ್ಥಳಗಳು ಇವನ್ನೆಲ್ಲ ಮಾಡೋದಕ್ಕೆ. ಓಕೆ, ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಸಿಂಪಲ್ಲಾಗಿ ಸೊ ಒಂದು ಮನೆಯಲ್ಲಿ ಯಾವ್ಯಾವ ದಿಕ್ಕಿನಲ್ಲಿ ಏನೇನು ಬರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನು ತಿಳಿಸಿದ್ದೀನಿ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಅದನ್ನು ತೊಗೊಂಡು ಮುಂದಿನ ವೀಡಿಯೋದಲ್ಲಿ ಬರ್ತೀನಿ. ಸೊ ನಮಸ್ಕಾರ.